ಬೇಕು ಅಂತ ಏನಾದರೂ ಹೇಳಿದಾರಾ? ನಿಮಗೆ ಕಾನ್ಸಂಟ್ರೇಷನ್ ಯಾವ ಭಾಗದಲ್ಲಿ ಮಾಡಬೇಕಂತ ಏನಾದರೂ ಗೈಡ್ಲೈನ್ಸ್ ಬಂದಿದೆಯಾ ಸಂತೋಷ್? ಎಸ್ ಮೇಡಮ್, ಖಂಡಿತವಾಗ್ಲೂ ಸಾರ್ ಹೇಳಿದ ಎಲ್ಲ ಪಾಯಿಂಟ್ಸ್ ನಾನು ಒಪ್ಪೋದಿಲ್ಲ. ನಿಷ್ಕ್ರಿಯವಾಗಿದೆ, ಬಿಹಾರ ಚುನಾವಣೆಯಲ್ಲಿ 4-8 ಆಗ್ಬೋದು, ಇದ್ರ ಬಗ್ಗೆ ನಾನು ಟೋಟಲಿ ಡಿಸಗ್ರಿ. ಮತ್ತೆ ರಾಹುಲ್ ಗಾಂಧಿ ಅವರ ಇದು ಕನಸು ಆಕ್ಚುಲಿ ಸಿನ್ಸ್ 1905 ಫಾರ್ ಯುವರ್ ಇನ್ಫಾರ್ಮೇಶನ್, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಉದ್ಭವ ಆದಾಗಿಂದಲೂ ಸಹ ಯೂತ್ ಕಾಂಗ್ರೆಸ್ ಸತತವಾಗಿದೆ. 1905 ಅಲ್ಲಿ ಬೆಂಗಾಲ್ ವಿಭಜಿಸಲಾಗಿದ್ದ ಸಂದರ್ಭದಲ್ಲೂ ಸಹ ಯುವ ಕಾಂಗ್ರೆಸ್ ಸಕ್ರಿಯವಾಗಿ ಸಂಘಟನೆ ಮಾಡ್ಕೊಂಡು ಬಂದು 1950 ಶ್ರೀಮತಿ ಇಂದಿರಾ ಗಾಂಧಿ ಅವರು ಒಂದು ಹೊಸ ರೂಪ ಕೊಟ್ಟು, ಒಂದು ಲೋಗನ್ ಕೊಟ್ಟು, ಒಂದು ಹೊಸ ಫ್ಲಾಗ್ನ ಎಸ್ಟಾಬ್ಲಿಷ್ ಮಾಡಿ, ತದನಂತರ ಟೇಕ್ ಓವರ್ ಮಾಡಿ 1970 ಸಂಜಯ್ ಗಾಂಧಿ ಅವರು ಟೇಕ್ ಓವರ್ ಮಾಡಿ ಅವ್ರದ್ದೇ ಆದ ಹೊಸ ಒಂದು ಪರಿಕಲ್ಪನೆ ತಂದುಕೊಟ್ರು. ನಿಜವಾದ ಪರಿಕಲ್ಪನೆನ 1980 ಸನ್ಮಾನ್ಯ ರಾಜೀವ್ ಗಾಂಧಿ ಅವರು 21 ವರ್ಷಗಳ ಏನು ವಯಸ್ಸಿನ ಇತ್ತು ಮತದಾರರಿಗೆ, ಅದನ್ನು 18 ವರ್ಷ ಮಾಡಿ ರಾಷ್ಟ್ರಾದ್ಯಂತ ವರ್ಷ ಮಾಡಿದ್ದು ಕರ್ನಾಟಕದಲ್ಲಿ ಮೊದಲ ಬಾರಿಗೆ ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ ಆಗಿದ್ದಾಗ. ಆಮೇಲೆ ರಾಜೀವ್ ಗಾಂಧಿ ಅವರು ಅದನ್ನ ರಾಷ್ಟ್ರಮಟ್ಟದಲ್ಲಿ 21 ವರ್ಷಕ್ಕೆ ತಂದ್ರು. ಆಯ್ತು, ಒಪ್ಪೋಣ, ನಾನು ಒಪ್ತೀನಿ, ಅದನ್ನು ಒಪ್ಪೋಣ. 1980 ಆ ರಾಷ್ಟ್ರಾದ್ಯಂತ ರಾಜೀವ್ ಗಾಂಧಿ ಒಂದು ಸಂಚಲನ ಮೂಡಿಸಿ ಯುವಕರಿಗೆ ಒಂದು ಪ್ರೇರೇಪಿಸೋಕ್ಕೆ 18 ವರ್ಷಕ್ಕೆ ಮತದಾನ ಹಕ್ಕನ್ನು ನೀಡಿದ್ರು. ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ, 1980 ತಂದೆ ಆದ ಒಂದು ರೂಪನ ಪಡ್ಕೊಂಡು ಎಲ್ಲಿವರೆಗೂ ನಮ್ಮ ರಾಹುಲ್ ಗಾಂಧಿ ಅವರು ಪ್ರಪ್ರಥಮವಾಗಿ ಜನರಲ್ ಸೆಕ್ರೆಟರಿ ಆಗಿ ಇನ್ಚಾರ್ಜ್ ತಗೊಂಡಾಗ ಆಂತರಿಕ ಚುನಾವಣೆ ಅಂತಂದ್ರು. ಈ ಆಂತರಿಕ ಚುನಾವಣೆ ತಂದದ ಏನು ಕಾರಣ? ಬೇರೆ ಮಟ್ಟದಲ್ಲಿ ಪಕ್ಷನ ಸಂಘಟಿಸಬೇಕು. ಯುವಕರು ಸಹ ಈ ಒಂದು ಪಕ್ಷದಲ್ಲಿ ನಿರಂತರವಾಗಿ ಬೇರೆ ಮಟ್ಟದಲ್ಲಿ ಪಕ್ಷ ಸಂಘಟನೆ ಆಗ್ಬೇಕಂದ್ರೆ ಹಳೆ ಬೇರು ಅಗತ್ಯ, ಹೊಸ ಚಿಗುರು ಬೇಕಾಗುತ್ತೆ. ಚಿಗುರಷ್ಟೇ ಹೊಸದು, ಹೊಸ ಬೇರೆ ಬಂದ್ರೆ ಗಿಡ ಹೊಸದು, ಅಲ್ಲಾಡ್ಬೇಕಾಗತ್ತೆ, ಅದಕ್ಕೆ ಸ್ಟ್ರೆಂತ್ ಇರಲ್ಲ ಅಂತ ಅಲ್ವಾ? ಒಂದ್ ಹೇಳ್ತೀನಿ ಮೇಡಮ್ ಅವರೇ, ಬಹುಶಃ ಪ್ರಪಂಚದ ಯಾವುದೇ ಡೆಮಾಕ್ರೆಟಿಕ್ ಪಾರ್ಟಿಯಲ್ಲಿ ಆಂತರಿಕ ಚುನಾವಣೆನ ತಂದಿದ್ದು ನಮ್ಮ ನಾಯಕ ರಾಹುಲ್ ಗಾಂಧಿ ಅವರು. ಕಾರಣ ಇಷ್ಟೇ, ಯಾವುದೋ ಮಂತ್ರಿಗಳ ಮಕ್ಕಳಿಗೋ ಅಥವಾ ಮಿನಿಸ್ಟರ್ ಮಕ್ಕಳಿಗೋ ಪ್ರಬಲವಾದ ಮಕ್ಕಳಿಗೋ ಒಂದು ಯುವ ಕಾಂಗ್ರೆಸ್ ಜನರಲ್ ಸೆಕ್ರೆಟರಿ ಪೋಸ್ಟ್ಗಳು ಅಥವಾ ಅಧ್ಯಕ್ಷರ ಪೋಸ್ಟ್ಗಳು ಸಿಗ್ತಿತ್ತು. ಒಂದು ಸಣ್ಣ ಎಕ್ಸಾಂಪಲ್ಲು, ಮೊನ್ನೆ ನಡೆದ ಒಂದು MP ಚುನಾವಣೆಯಲ್ಲಿ ಸನ್ಮಾನ್ಯ ನಮ್ಮ ನಾಯಕ ರಿಜ್ವಾನ್ ಅರ್ಷದ್ ಅವರಿಗೆ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದ